ಖಮೇನಿ ಹತ್ಯೆ, ಇರಾನ್ ಕೊತ ಅಮೆರಿಕ ಇಸ್ರೇಲ್ ಮೇಲೆ ಪ್ರತಿಕಾರ, ಎಲ್ಲೆಂದರಲ್ಲಿ ಕ್ಷಿಪಣಿ ಬಾಂಬ್ ಬೆಂಕಿ, ಮಹಾಯುದ್ಧ. ಇರಾನ್ನಲ್ಲಿ ಆರ್ಭಟಿಸ್ತಾ ಇದೆ ಅಮೆರಿಕದ ವಾಯುಸೇನೆ. ಇಸ್ರೇಲ್ನ ಜೊತೆಗೆ ಕೂಡಿ ಇರಾನ್ನನ್ನ ಧ್ವಂಸ ಮಾಡ್ತಾ ಇದೆ ಅಮೆರಿಕ. ಕಳೆದ 3 ದಿನಗಳಿಂದ ಇರಾನ್ನಲ್ಲಿ ಹತ್ಯೆಯಾಗಿದ್ದು ಬರೋಬ್ಬರಿ 550 ಮಂದಿ. ಇರಾನ್ನಾದ್ಯಂತ ರಕ್ತದ ಓಕಳಿ ಹರಿತಾ ಇದೆ. ಇಸ್ರೇಲ್ನ ಜೊತೆಗೂಡಿ ಇರಾನ್ನ ಧ್ವಂಸ ಮಾಡ್ತಾ ಇದೆ ಯುಎಸ್, ಅಮೆರಿಕ. ಕಳೆದ 3 ದಿನಗಳಿಂದ ಯುದ್ಧ ಆರಂಭ ಆಗಿರೋದು. ಇಲ್ಲಿವರೆಗೂ 550 ಮಂದಿ ಹತ್ಯೆಯಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಸೇರಿ ಅತಿ ದೊಡ್ಡ ಪ್ರಾಣಹಾನಿ ಸಂಭವಿಸಿರುವುದು. ಖಮೇನಿ ಮಗಳು, ಮೊಮ್ಮಗಳು ಸೇರಿ ಸಂಬಂಧಿಕರ ಸಾವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇನೆ ಜೊತೆಗೂಡಿ ನಡೆಸ್ತಾ ಇರುವಂತಹ ಈ ಜಂಟಿ ಯುದ್ಧದಲ್ಲಿ ಇರಾನ್ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ಇದು ಖಮೇನಿ ಅಡಗಿ ಕುಳಿತಿದ್ದಂತಹ ಬಿಲ್ಡಿಂಗ್ ಧ್ವಂಸದ ದೃಶ್ಯಗಳು. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಯಾವ ಮಟ್ಟಿಗಿದೆ ಅಂದ್ರೆ 3 ದಿನಗಳಲ್ಲಿ 550 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ಸಾವು ನೋವುಗಳು ಅಟ್ ಪ್ರೆಸೆಂಟ್ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿರುವಂತಹ ಸಾಧ್ಯತೆಗಳು ಕೂಡ ಸಹಜವಾಗಿರುತ್ತೆ. ಯಾಕಂದ್ರೆ ಮೊನ್ನೆಗಿಂತ ನಿನ್ನೆಗಿಂತ ಇವತ್ತು ಈ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಖಮೇನಿ ಹತ್ಯೆ ಬಳಿಕ ಇರಾನ್ ಕೂಡ ಸುಮ್ಮನೆ ಕುಳಿತುಕೊಂಡಿಲ್ಲ, ರೊಚ್ಚಿಗೆದ್ದು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ ಸೇರಿದಂಗೆ ಅಮೆರಿಕದ ವಾಯು ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ಕೂಡ ಕುವೈತ್ನ ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ನಿಂದ ದಾಳಿಯಾಗಿದೆ. ಸೇನಾ ನೆಲೆ ಮೇಲೆ ಮಿಲಿಟರಿ ಬೇಸ್ ಜೆರುಸಲೇಂ, ಅಬುದಾಬಿ, ಮನಾಮಾ, ದುಬೈ ಮೇಲೆ ದಾಳಿಯಾಗಿದೆ ಇರಾನ್ನಿಂದಲೂ ಕೂಡ. ಇಲ್ಲೆಲ್ಲ ಅಮೆರಿಕದ ಸೇನಾ ನೆಲೆಗಳನ್ನ ಸ್ಥಾಪನೆ ಮಾಡಿಕೊಳ್ಳಲಾಗಿತ್ತು. ದೋಹಾದಲ್ಲಿ ಪ್ರಬಲ ಸ್ಫೋಟದ ಸದ್ದು ಕೇಳಿದೆ. ಅಮೆರಿಕದ ವಾಯು ನೆಲೆಗಳನ್ನ ಗುರಿಯಾಗಿಸಿ ಇರಾನ್ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಇದು ಕೌಂಟರ್ ಅಟ್ಯಾಕ್. ಈ ಮಧ್ಯದಲ್ಲಿ F-15 ವಿಮಾನವನ್ನ ಇರಾನ್ ಹೊಡೆದು ಉರುಳಿಸಿದೆ. ಅಮೆರಿಕ ಮೂಲದ F-15 ಫೈಟರ್ ಜೆಟ್ ಇದು. ಕುವೈತ್ನಲ್ಲಿ ಈ F-15 ವಿಮಾನ ಫೈಟರ್ ಜೆಟ್ ಹೊಡೆದು ಉರುಳಿಸಲಾಗಿದೆ. ಇರಾನ್ ಕಡೆಯಿಂದಲೂ ಕೂಡ F-15 ವಿಮಾನದಲ್ಲಿದ್ದಂಥ ಪೈಲಟ್ ಬಚಾವಾಗಿದ್ದ. ಈ ಫೈಟರ್ ಜೆಟ್ಗಳಲ್ಲಿ ಪ್ಯಾರಾಚೂಟ್ಗಳ ವ್ಯವಸ್ಥೆ ಇರುತ್ತೆ. ಬ್ಲಾಸ್ಟ್ ಆಗ್ತಾ ಇದ್ದಂಗೆ ಹೊರಗೆ ಬರ್ತಾರೆ ಪೈಲಟ್. ಅದೃಷ್ಟವಶಾತ್ ಪೈಲಟ್ ಪಾರಾಗಿರೋದು. F-15 ಅಮೆರಿಕದ ಫೈಟರ್ ಜೆಟ್ ಧ್ವಂಸಗೊಳಿಸದೇ ಇರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ, ಇವತ್ತಿನ ಈ ವಾತಾವರಣ ಕಳೆದ 2 ದಿನಗಳಿಂದ ನೋಡ್ತಾ ಇದ್ರೆ ಬಹಳಷ್ಟು ಭಿನ್ನವಾಗಿದೆ ಮತ್ತು ಭೀಕರವಾಗಿ ಕಾಣಿಸ್ತಾ ಇದೆ. ಈ ಯುಕ್ರೇನ್ ಮತ್ತು ರಷ್ಯಾ ವಾರ್ ಸಂಭವಿಸಿದಾಗಲೂ ಕೂಡ ಮೊದಲಿಗೆ ಚರ್ಚೆ ಆಗಿದ್ದು ಇದು 3rd ವಾರ್ ಶುರುವಾಗ್ಬಿಡುತ್ತಾ, ವರ್ಲ್ಡ್ ವಾರ್ ಅಂತ. ಈಗಲೂ ಕೂಡ ಅದೇ ರೀತಿಯಾದಂಥ ಮಾತುಗಳಿದೆ. ಅರುಣ್, ಇದನ್ನ ನಾವು 3rd ವರ್ಲ್ಡ್ ವಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮಧ್ಯಪ್ರಾಚ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಯುದ್ಧ ಮತ್ತು ಅದರಲ್ಲೂ ಪ್ರಮುಖವಾಗಿ ಅಮೆರಿಕ ಪ್ರೇರಿತವಾಗಿ ಅಮೆರಿಕದ ಒಂದು ಸಪೋರ್ಟ್ ನಲ್ಲಿ ನಡೀತಾ ಇರುವಂತಹ ಯುದ್ಧ ಅಂತಾನೆ ಪರಿಗಣಿಸಬೇಕಾಗುತ್ತೆ. ಮಹಾಯುದ್ಧ ಅಂತ ಅನ್ನುವಂತ ಪದಗಳು ಅತಿ ದೊಡ್ಡದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ರಾಷ್ಟ್ರಗಳಿದಾವೆ, ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ಇಲ್ಲ. ಹೀಗಾಗಿ ನಾವು ಇದನ್ನ ಮಹಾಯುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಯುದ್ಧದ ಪರಿಣಾಮಗಳು ಏನಾಗ್ತಾ ಇದಾವೆ, ಇವತ್ತು ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳು ಮತ್ತು ಅದರ ಭೀಕರತೆಯನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಅರುಣ್ ನಾವು ಪ್ರಮುಖವಾಗಿ ಗಮನಿಸಬೇಕು, ಇವತ್ತು ಕುವೈತ್ ನಲ್ಲಿ F-15 ಯುದ್ಧ ವಿಮಾನಗಳೇನಿದ್ದಾವೆ, ಅಮೆರಿಕದ ಯುದ್ಧ ವಿಮಾನಗಳು, ಫೈಟರ್ ಜೆಟ್ಗಳು ಸಾಕಷ್ಟು ಹಾನಿ ಒಳಗಾಗಿದ್ದಾವೆ. ಅದರ ಒಂದು ಏರ್ ಸ್ಪೇಸ್ ನಲ್ಲಿ ಬಿದ್ದಿರೋದ್ರ ಬಗ್ಗೆ ಇವತ್ತು ಕುವೈತ್ನ ಆರ್ಮಿಯೇ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ನಾವು ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ ಸಂದರ್ಭದಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಭಾರತದ ಕೆಲ ಜೆಟ್ಗಳು ಏನೋ ನಾವು ನಾಶ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಸುಳ್ಳು ಆರೋಪ ಮಾಡಿದ್ದಾನೆ. ನಮ್ಮಲ್ಲಿ ಸಾಕಷ್ಟು ಜನ ಅತಿ ದೊಡ್ಡದಾಗಿ ಅದನ್ನು ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಯುದ್ಧದಲ್ಲಿ ಎರಡೂ ಕಡೆಯಲ್ಲಿ ಸಾವು ನೋವುಗಳಾಗುವಂಥದ್ದು, ಹಾನಿ ಆಗುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಆದ್ರೆ ಯಾವಾಗ ಅಮೆರಿಕದ
ಫೈಟರ್ ಜೆಟ್ಗಳನ್ನು ಕೂಡ ಇವತ್ತು ಇರಾನ್ ಟಾರ್ಗೆಟ್ ಮಾಡ್ತಾ ಇರುವಂತದ್ದು, ಅದು ಕುವೈಟ್ನ ಏರ್ ಸ್ಪೇಸ್ ನಲ್ಲಿ ನಿಜಕ್ಕೂ ಕೂಡ ಇರಾನ್ ಇಷ್ಟರ ಮಟ್ಟಿಗೆ ಸಿದ್ಧತೆಯನ್ನ ಮಾಡಿಕೊಂಡಿತ್ತ ಅನ್ನುವಂತ ಪ್ರಶ್ನೆಗೆ ಕೂಡ ಈಗ ಕಾರಣವಾಗಿರುವಂತದ್ದು. ಎರಡನೇದಾಗಿ ಇವತ್ತು ಇರಾನ್ ಏನ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಇರಾನ್ ಒಂದು ಕಡೆ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದೆ. ತನ್ನ ಸುಮಾರು 250ರಿಂದ 500ರವರೆಗೆ ಅಂಕಿ ಸಂಖ್ಯೆಗಳು ವ್ಯತ್ಯಾಸವಾಗ್ತಾ ಇದ್ದಾವೆ, ಅಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಅದರ ಬೆನ್ನಲ್ಲಿಯೇ ಇರಾನ್ ಈಗ ಇವತ್ತು ಸೌದಿ ಅರೇಬಿಯಾದ ಅರ್ಮಾಕೋ ಅನ್ನುವಂತ ಆಯಿಲ್ ರಿಫೈನರಿ ಘಟಕ ಏನಿದೆ, ವಿಶ್ವದ ಅತ್ಯಂತ ದೊಡ್ಡ ಆಯಿಲ್ ರಿಫೈನರಿ ಘಟಕ, ಅದು ಪೆಟ್ರೋಲಿಯಂ ಆಯಿಲ್ ರಿಫೈನರಿ ಘಟಕ, ಆ ಘಟಕವನ್ನ ಟಾರ್ಗೆಟ್ ಮಾಡಿ ಅದರ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಿರುವಂತದ್ದು. ಅದರ ಭೀಕರತೆ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಪ್ರಾರಂಭಿಕವಾಗಿ ಸೌದಿ ಅರೇಬಿಯಾ ಹೇಳಿಕೆಯನ್ನ ಕೊಟ್ಟಿದ್ದು ಇದು ಕೇವಲ ಒಂದು ಕಂಟ್ರೋಲ್ಡ್ ಆಗಿರ್ತಕ್ಕಂಥ ದಾಳಿ, ಹೆಚ್ಚಾಗಿ ಏನು ಸಾವು ನೋವು ಅಥವಾ ಹಾನಿ ಆಗಿಲ್ಲ ಅಂತೇಳಿ. ಆದ್ರೆ ಅದರ ಒಂದು ಭೀಕರತೆಯ ಪರಿಣಾಮಗಳು ಈಗ ಸ್ಪಷ್ಟವಾಗಿ ಗೋಚರವಾಗ್ತಾ ಇದ್ದಾವೆ. ಇಡೀ ಆಯಿಲ್ ರಿಫೈನರಿ ಘಟಕವನ್ನೇ ಬಂದ್ ಮಾಡಲಾಗಿದೆ ಅನಿರ್ದಿಷ್ಟಾವಧಿ ತನಕ. ಅಲ್ಲಿಯ ಬೆಂಕಿಯ ಕೆನ್ನಾಲಿಗೆ ಆಗಸಕ್ಕೆ ಚಾಚಿಕೊಳ್ತಾ ಇದೆ. ಇದರ ದುಷ್ಪರಿಣಾಮ ಏನಾಗ್ತಾ ಇದೆ ಅಂದ್ರೆ, ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ 1 ಬ್ಯಾರೆಲ್ ತೈಲಕ್ಕೆ $80 ಅಷ್ಟು ಡಾಲರ್ ಕ್ರಾಸ್ ಆಗಿದೆ. ಅಂದ್ರೆ ಅದರ ಒಂದು ಎಷ್ಟು ದೊಡ್ಡ ಮಟ್ಟದಲ್ಲಿ ಆಯಿಲ್ಗಳ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಸೇರಿದಾಗಿ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಏನಿದಾವೆ ಅದರ ಬೆಲೆಯ ಮೇಲೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗ್ತಾ ಇದೆ, ಬೆಲೆ ಏರಿಕೆಗೆ ಇದು ಕಾರಣ ಆಗುವಂತ ಸಾಧ್ಯತೆಗಳಿದಾವೆ ಅಂತ ಕಂಡು ಬರ್ತಾ ಇದೆ. ಎರಡನೆಯದಾಗಿ ಮತ್ತೊಂದು ಅತಿ ದೊಡ್ಡ ದಾಳಿ ಅಂದ್ರೆ ಇವತ್ತು ಇರಾನ್ ಸಂಘಟಿಸಿರುವಂತದ್ದು UAEಯಲ್ಲಿರ್ತಕ್ಕಂತಹ ಅಮೆಜಾನ್ ಡೇಟಾ ಸೆಂಟರ್ ಅನ್ನ ಕೂಡ ಟಾರ್ಗೆಟ್ ಮಾಡಿರುವಂತದ್ದು. ಅಮೆಜಾನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದೆ. ಅಮೆಜಾನ್ ಡೇಟಾ ಸೆಂಟರ್ ಏನಿದೆ UAEಯಲ್ಲಿರ್ತಕ್ಕಂಥದ್ದು ಅದು ಕೂಡ ಈಗ ಬಂದ್ ಆಗಿರುವಂತದ್ದು. ಇದರ ಪರಿಣಾಮ ಏನಂದ್ರೆ, ವಿಶ್ವದ ಸಾಕಷ್ಟು ಜನರ ಅಥವಾ ಸಾಕಷ್ಟು ಕಸ್ಟಮರ್ಸ್ಗಳ ಡಾಟಾಗಳ ಸಂಗ್ರಹ ಏನಿತ್ತು ಅದರ ಒಂದು ಇವತ್ತು ಸಂದರ್ಭದಲ್ಲಿ ಡಾಟಾವನ್ನೇ ನ್ಯೂ ಆಯಿಲ್ ಅಂತ ಹೇಳಲಾಗುತ್ತೆ. ಈ 21st ಸೆಂಚುರಿಯಲ್ಲಿ ಡಾಟಾ ಇಸ್ ದಿ ನ್ಯೂ ಆಯಿಲ್ ಅನ್ನುವಂತ ಹೇಳಿಕೆಗಳಿದ್ದಾವೆ. ಅಂತ ಡಾಟಾ ಸೆಂಟರ್ ಅನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡಿರುವಂತದ್ದು UAEಯಲ್ಲಿ ಇವತ್ತು ಟಾರ್ಗೆಟ್ ಆಗಿದೆ. ಇದರ ಕಾರಣದಿಂದಾಗಿ UAE ತನ್ನ ಸ್ಟಾಕ್ ಮಾರ್ಕೆಟ್ ಅನ್ನ ಬಂದ್ ಮಾಡಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಹಿವಾಟುಗಳು ನಡೆಸೋದು ಕೂಡ ಕಷ್ಟಕರವಾದಂತ ಸ್ಥಿತಿ ಇವತ್ತು ಮಧ್ಯಪ್ರಾಚ್ಯದಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು. ಹಾಗಂದ ಮಾತ್ರಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಕಡಿಮೆ ದಾಳಿ ಮಾಡಿದೆಯಂತಲ್ಲ. ಇರಾನ್ ನಿನ್ನೆ ರಾತ್ರಿಯಿಂದಲೂ ಕೂಡ B-12 ಬಾಂಬರ್ಗಳನ್ನ ಬಳಸಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಟ್ರಂಪೇ ಹೇಳಿಕೆ ಕೊಟ್ಟ ಹಾಗೆ 9 ಯುದ್ಧ ನೌಕೆಗಳನ್ನ ಮುಳುಗಿಸಿದ್ದೇವೆ ಅನ್ನುವಂತ ಹೇಳಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಜೊತೆಗೆ ಸುಮಾರು 2,000 ಟಾರ್ಗೆಟ್ ಅನ್ನ ಇವತ್ತು ಭಾರತದಲ್ಲಿರ್ತಕ್ಕಂಥ ಇಸ್ರೇಲ್ ರಾಯಭಾರಿ ಕೊಟ್ಟಂತ ಅಂಕಿ ಅಂಶಗಳಿದು. ಇರಾನ್ ನಲ್ಲಿ 2,000ಕ್ಕೂ ಅಧಿಕ ಮಿಲಿಟರಿ ಟಾರ್ಗೆಟ್ ಗಳನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿ ಅದರ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದೆ. ಕಳೆದ 2-3 ದಿನಗಳಿಂದ 2,000 ಟಾರ್ಗೆಟ್ಗಳು. ಅಂದ್ರೆ ನಾವು ಇದರ ಒಂದು ಭೀಕರತೆ ಇರಾನೂ ಕೂಡ ಅದು ಎಷ್ಟರ ಮಟ್ಟಿಗೆ ತಟ್ಟುತ್ತಾ ಇದೆ ಅನ್ನೋದನ್ನ ಇಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ. ಅಂದ್ರೆ ಯುದ್ಧದಿಂದ ಯಾರಿಗೂ ಕೂಡ ಲಾಭ ಅನ್ನುವಂಥದ್ದಿಲ್ಲ. ಎರಡೂ ಕಡೆ ಸಾವು ನೋವುಗಳು ಅತಿ ದೊಡ್ಡ ಸಂಖ್ಯೆಯಲ್ಲಿ ಆಗ್ತವೆ. ಆದ್ರೆ ಇರಾನ್ನ ಸ್ಥಿತಿ ಹೇಗಾಗಿದೆ ಅಂದ್ರೆ, ಹೇಗಿದ್ರು ನಮ್ಮ ಸರ್ವೋಚ್ಚ ನಾಯಕನನ್ನ ಇಸ್ರೇಲ್ ಮತ್ತು ಅಮೆರಿಕಗಳು ಸಾಯಿಸಿದಾವೆ. ನಮ್ಮ ಮೇಲೆ 2,000ಕ್ಕೂ ಅಧಿಕ ಮಿಲಿಟರಿ ಟಾರ್ಗೆಟ್ ಗಳನ್ನ ಹಿಟ್ ಮಾಡಲಾಗಿದೆ. ಇಲ್ಲಿ 500ಕ್ಕೂ ಅಧಿಕ ಜನರ ಸಾವಿಗೆ ಕಾರಣ ಆಗ್ತಾ ಇದೆ. ಜೊತೆಗೆ ಒಂದು ಗರ್ಲ್ಸ್ ಸ್ಕೂಲ್ ಮೇಲೆ ನಡೆದಂತ ದಾಳಿಯಲ್ಲಿ 40ಕ್ಕೂ ಹೆಚ್ಚು ಚಿಕ್ಕ ವಿದ್ಯಾರ್ಥಿನಿಯರು ಸಾವನ್ನಪ್ಪಿರುವುದನ್ನ ಕೂಡ ಗಮನಿಸ್ತಾ ಇದೀವಿ. ಇವೆಲ್ಲವನ್ನ ನೋಡಿ ಹಾಗಿದ್ರೆ ನಾವ್ ಹೇಗಿದ್ರು ಈಗ ಒಂದ್ ರೀತಿಯ ಸುಸೈಡ್ ಬಾಂಬರ್ ತರ ನಮ್ಮ ದೇಶವಂತೂ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಇದರ ಬಿಸಿಯನ್ನ ನಾವು ನಮ್ಮ ವಿರೋಧಿಗಳಿಗೆ ಮುಟ್ಟಿಸ್ಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿರೋ ಹಾಗೆ ಇರಾನ್ ಇವತ್ತು ಅಮೆರಿಕದ ಬೇಸಸ್ಗಳು ಯಾವೆಲ್ಲಾ ರಾಷ್ಟ್ರದಲ್ಲಿದ್ದಾವೆ, ಅದು ಸೌದಿ ಅರೇಬಿಯಾ ಇರಬಹುದು, ಕುವೈತ್ ಇರಬಹುದು, ಒಮಾನ್ ಇರಬಹುದು ಅಥವಾ UAE ಇರಬಹುದು, ಎಲ್ಲೆಲ್ಲಿ ಅದರ ಬೇಸ್ಗಳಿದ್ದಾವೆ ಅವುಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಇಷ್ಟು ದಿನಗಳ ಕಾಲ ಮಧ್ಯಪ್ರಾಚ್ಯದಲ್ಲಿ, ಅದು ಸೌದಿ ಅರೇಬಿಯಾ ಸೇರಿದಂತೆ ಮಧ್ಯಪ್ರಾಚ್ಯದ ಪ್ರಮುಖ ರಾಷ್ಟ್ರಗಳಲ್ಲಿ ಕೇವಲ ಅಲ್ಲಿಯ ಮಿಲಿಟರಿ ಟಾರ್ಗೆಟ್ ಅನ್ನ ಮಾತ್ರ 2 ದಿನ ಮಾಡದಂತ ಇರಾನ್ ಇವತ್ತು ನಾಗರಿಕ ಏರಿಯಾ ಮತ್ತು ಅವರ ಒಂದು ಈ ಫಿನಾನ್ಷಿಯಲ್ ಕ್ಯಾಪಿಟಲ್ ಅಥವಾ ಫಿನಾನ್ಷಿಯಲ್ ಪವರ್ ಹೌಸ್ ಅಂತ ನಾವೇನ್ ಹೇಳ್ತೀವಿ ಅಂತ ಒಂದು ಸಂಸ್ಥೆಗಳೇನಿದ್ದಾವೆ ಅವುಗಳನ್ನ ಕೂಡ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸ್ತಾ ಇರುವಂತದ್ದು ಇರಾನ್. ಹೀಗಾಗಿ ಇದರ ಪರಿಣಾಮ ಮತ್ತಷ್ಟು ಭೀಕರವಾಗುತ್ತೆ. ಇನ್ನು ವಿಶ್ವ ರಷ್ಯಾ ಮತ್ತು ಉಕ್ರೇನ್ ವಾರ್ನಿಂದನೇ ಹೊರಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ಈ ಹೊಸ ಯುದ್ಧ ಇವತ್ತಿನ ಲಕ್ಷಣವನ್ನು ನೋಡ್ತಾ ಇದ್ರೆ ಪ್ರೊಲಾಂಗ್ಡ್ ಆಗುವಂತೆ, ಅಂದ್ರೆ ಸುದೀರ್ಘ ಕಾಲದವರೆಗೆ ನಡೆಯುವ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಅರುಣ್, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಈ ಬಗ್ಗೆ ಮಾತನಾಡೋದಕ್ಕೆ ಇಸ್ರೇಲಲ್ಲಿರುವಂತಹ ಕನ್ನಡಿಗ ಸಂದೀಪ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ ಸಂದೀಪ್ ಅವರೇ. ನಮಸ್ತೆ ಸರ್. ನಮಸ್ತೆ. ಸರ್, ಆರ್ ಯು ಸೇಫ್? ಹೇಗಿದ್ದೀರಾ? ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಇಲ್ಲಿನ ಪರಿಸ್ಥಿತಿ ಶನಿವಾರದಿಂದ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಘೋಷಣೆ ಆಗಿರುವಂತದ್ದು. ಶನಿವಾರ ಬೆಳಗಿನಿಂದ ಸೈರನ್ಗಳು ಮೊಳಗ್ತಾ ಇರುವಂತದ್ದು ಹಾಗೂ ಎಲ್ಲ ನಾಗರಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಎಲ್ಲರೂ ಕೂಡ ಬಂಕರ್ಗಳಲ್ಲಿ ಸೇಫ್ ಆಗಿ ಇದ್ದಾರೆ. ಅಂದ್ರೆ ನಾವು ಅನಾವಶ್ಯಕವಾಗಿ ಹೊರಗಡೆ ಸುತ್ತಾಡುವಂಥದ್ದು ಅಥವಾ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಇದೆ. ಅಂದ್ರೆ ವಿಶೇಷವಾಗಿ ಇಲ್ಲಿನ
ಇಂಟೆಲಿಜೆನ್ಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹಾಗೂ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಇರೋದ್ರಿಂದ ಎಸ್. ನಾಗರಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ. ಮುಖ್ಯವಾಗಿ ಅಪಾಯದ ಮುನ್ಸೂಚನೆಗಳು ಇದ್ದಾಗ ನಮಗೆ ಸಂದೇಶಗಳು ನಮ್ಮ ಮೊಬೈಲ್ಗೆ ಬರ್ತದೆ. ಆ ತಕ್ಷಣ ನಾವು ನಿಯರೆಸ್ಟ್ ಇರುವಂತಹ ಬಂಕರ್ಗಳಲ್ಲಿ ನಾವು ನಮ್ಮ ಸೇಫ್ಟಿಯನ್ನು ನೋಡ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ಎಲ್ಲಾ ವ್ಯಾಪ್ತಿಯಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಲ್ಲಿ ಆಗಿರ್ಬೋದು ಅಥವಾ ಪಾರ್ಕ್ಗಳಲ್ಲಿ ಅಥವಾ ಪಬ್ಲಿಕ್ ಶೆಲ್ಟರ್ಗಳನ್ನ ನಾವು ಕಾಣಬಹುದು. ಆ ಸಂದರ್ಭಗಳಲ್ಲಿ ನಾವು ಸೂಕ್ತ ಆಶ್ರಯವನ್ನ ಪಡಿಬೇಕಾಗ್ತದೆ. ಸರ್, ಎಷ್ಟು ಕಾಲ ಆಯ್ತು? ಹಾಗೆ ಯಾವಾಗಿಂದ ಇದ್ದೀರಾ ಇಸ್ರೇಲ್ ಅಲ್ಲಿ? ನಾನು ಹತ್ರ 1 ವರ್ಷ ಆಯ್ತು ಸರ್. ಓಕೆ. ಹಾಗೆ ಇಲ್ಲಿ ವಿಶೇಷವಾಗಿ ಸ್ವಲ್ಪ ಹೊಸಬ್ರು ಬರೋರಿಗೆ ಸ್ವಲ್ಪ ನೈತಿಕ ಸ್ಥೈರ್ಯವನ್ನ ತುಂಬತಕ್ಕಂತ ಇಂತಹ ಸನ್ನಿವೇಶಗಳನ್ನ ಎದುರಿಸಿದಾಗ ಈ ಸೈರನ್ಗಳನ್ನೆಲ್ಲ ಕೇಳಿದಾಗ ವಿಶೇಷವಾಗಿ ಒಂದು ಫಿಯರ್ ಬಂದೇ ಬರ್ತದೆ. ಅಂತ ಸಂದರ್ಭದಲ್ಲಿ ಇಸ್ರೇಲ್ ನಲ್ಲಿರುವಂತಹ ಕನ್ನಡಿಗರು ಇಲ್ಲಿಯ ಅನೇಕ ವರ್ಷಗಳಿಂದ ಇಲ್ಲಿ ಉದ್ಯೋಗಿಗಳಾಗಿ ದುಡಿತಾ ಇರುವಂತಹವರು ಇಲ್ಲಿ ಹೊಸಬ್ರು ಯಾರು ಬಂದಿರ್ತಾರೋ ಅವರಿಗೆ ನೈತಿಕ ಸ್ಥೈರ್ಯವನ್ನ ತುಂಬತಕ್ಕಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಯಾವುದೇ ಸಮಸ್ಯೆ ಇಲ್ಲ. ಖಂಡಿತವಾಗ್ಲೂ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಹಾಗೆ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಎಂತಹ ಸನ್ನಿವೇಶ ಬಂದರೂ ಕೂಡ ಇಲ್ಲಿಯ ಭಾರತೀಯರು ಕನ್ನಡಿಗರ ಹಿತಾಸಕ್ತಿಗೆ ವಿಶೇಷ ಆಸಕ್ತಿಯನ್ನ ತೆಗೆದುಕೊಂಡಿರ್ತಕ್ಕಂತಹ ಕೇಂದ್ರ ಸರ್ಕಾರಕ್ಕೆ ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಎಲ್ಲ ಭಾರತೀಯರು ಹಾಗೂ ಕನ್ನಡಿಗರ ಪರವಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಮುಖ್ಯವಾಗಿ ಇಲ್ಲಿ ಉದ್ಯೋಗಿಗಳಾಗಿರುವಂತಹ ಕುಟುಂಬಸ್ಥರು ಹಾಗೂ ಅವರ ಪೇರೆಂಟ್ಸ್ ಗಳಿಗೆಲ್ಲ ಸಹಜವಾಗಿ ಒಂದು ಆತಂಕಗಳು ಇದ್ದೇ ಇರ್ತದೆ. ಖಂಡಿತವಾಗ್ಲೂ ಮಾಧ್ಯಮದ ಮೇಲೆ ನಮ್ಗೆ ತುಂಬಾ ನಂಬಿಕೆ ಇದೆ. ಇಲ್ಲಿಯ ವಾಸ್ತವ ಚಿತ್ರಣವನ್ನ ತಾವು ಸಮಾಜದ ಮುಂದೆ ತೆಗೆದಿರ್ತಕ್ಕಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರೆ ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನ ಹೇಳ್ತೇವೆ. ಬಟ್ ಒಂದು ವಿಚಾರ, ಇಸ್ರೇಲ್ ಅಲ್ಲಿರುವಂತ ಯಾರಿಗೇ ಆಗ್ಲಿ, ಇನ್ಕ್ಲೂಡಿಂಗ್ ನಿಮ್ಮನ್ನ ಸೇರಿಸಿ ಕೂಡ, ಯುದ್ಧ ಅನ್ನುವಂಥದ್ದು, ಈ ಬಾಂಬ್ ಬ್ಲಾಸ್ಟ್, ಮಿಸೈಲ್ ದಾಳಿ ಹೊಸದೇನಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಸ್ರೇಲ್ ಸುತ್ತಮುತ್ತ ಇರೋದೆಲ್ಲವೂ ಕೂಡ ಅವರ ಅಪೋಸಿಷನ್ ಅಲ್ಲೇ ಇರುವಂಥದ್ದು, ಎಲ್ಲ ವೈರಿ ರಾಷ್ಟ್ರಗಳೇ ಇರೋದು. ಖಂಡಿತ ಅಂದ್ರೆ ಎಂತಹ ಸನ್ನಿವೇಶ ಬಂದರೂ ಕೂಡ ಅದನ್ನ ಎದುರಿಸೋದಿಕ್ಕೆ ಅದೇ ನಾನು ಹೇಳಿರುವಂತದ್ದು, ಇಲ್ಲಿಯ ಗುಪ್ತಚರ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಸದೃಢವಾಗಿರುವಂತದ್ದು, ಅಷ್ಟು ವೇಗವಾಗಿ ಕಾರ್ಯಪ್ರವೃತ್ತ ಆಗ್ತಕ್ಕಂತಹ ವ್ಯವಸ್ಥೆಯಲ್ಲಿರುವಂತದ್ದು. ಆದ್ರಿಂದ ಇಲ್ಲಿ ಸೈರನ್ ಆಗುವಂತದ್ದು ಅಥವಾ ನಾವು ಇಂತಹ ಸನ್ನಿವೇಶಗಳನ್ನ ಎದುರಿಸಲು ಮಾನಸಿಕವಾಗಿ ಸಜ್ಜಾಗಿರುವಂತದ್ದು ಇಲ್ಲಿಯ ಸ್ವಾಭಾವಿಕ ಸನ್ನಿವೇಶ ನಾವು ನೋಡಿರೋ ಮಟ್ಟಿಗೆ. ಯಾಕಂದ್ರೆ ಇಲ್ಲಿಯ ನಾಗರಿಕರು ದಿನಕ್ಕೆ ಈಗ ಶನಿವಾರದಿಂದ ಸೈರನ್ ಆರಂಭ ಆಗಿರುವಂತದ್ದು, ನಿನ್ನೆ ಮಧ್ಯಾಹ್ನದ ನಂತರ ಒಂದು 10-13 ಸರಿ ಆಗಿರುವಂತದ್ದು. ಕೆಲವೆಡೆ ಒಂದಷ್ಟು ಹಾನಿಗಳಾಗಿರುವಂತದ್ದು, ಆದ್ರೆ ಯಾವುದೇ ದೊಡ್ಡ ಪ್ರಮಾಣದ ಆತಂಕ ಪಡ್ತಕ್ಕಂತಹ ಸನ್ನಿವೇಶಗಳು ಯಾವ್ದು ಇಲ್ಲಿ ನಡೆದಿಲ್ಲ. ಅಂದ್ರೆ ಸಹಜವಾಗಿ ನಾವು ಸಾರ್ವಜನಿಕವಾಗಿ ಹೋಗೋದಿಕ್ಕೆ ಸುತ್ತಾಡೋದಿಕ್ಕೆ ಅವಕಾಶ ಇಲ್ಲ. ಇಲ್ಲಿಯ ಇಲಾಖೆಯ ನಿರ್ದೇಶನಗಳನ್ನ, ಸರ್ಕಾರದ ನಿರ್ದೇಶನಗಳನ್ನ ಪಾಲಿಸಿದ್ರೆ ಖಂಡಿತವಾಗ್ಲೂ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಆದ್ರಿಂದ ಇಲ್ಲಿ ಎಲ್ರೂ ಕೂಡ ಕನ್ನಡಿಗರು, ನಮ್ಮ ಭಾರತೀಯರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತ ಅತ್ಯಂತ ತುಂಬಾ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಹೋಲ್ಡ್ ಆನ್ ಸರ್, ಹೋಲ್ಡ್ ಆನ್, ಮಾತನಾಡಿಸ್ತೇನೆ. ದುಬೈನಿಂದ ಮತ್ತೊಬ್ರು ಕನ್ನಡಿಗರು ಶಿವರಾಮ್ ಅಂತ ಲೈವ್ ನಲ್ಲಿ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ ಶಿವರಾಮ್ ಅವರೇ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಶಿವರಾಮ್ ಸರ್? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮಾತನಾಡಿಸೋಣ. ಇಸ್ರೇಲ್ ಅಲ್ಲಿರುವಂತಹ ಸಂದೀಪ್ ಅವರು ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಸರ್, ಅಲ್ಲಿ ಪ್ರೆಸೆಂಟ್ ಎಲ್ಲ ಓಕೆ ಅಂತ ಅನ್ಸುತ್ತಾ? ಈಗ ತಾವು 1 ವರ್ಷದಿಂದ ರೆಸಿಡೆಂಟಲ್ ಆಗಿರೋದ್ರಿಂದ ಅಲ್ಲಿ ಖಂಡಿತವಾಗ್ಲು ಯಾವುದೇ ರೀತಿಯ ಸಮಸ್ಯೆಗಳು ಇದುವರೆಗೂ ಇಲ್ಲ. ಅತ್ಯಂತ ಸುರಕ್ಷಿತವಾಗಿ ನಾವಿದ್ದೇವೆ. ಅಂದ್ರೆ ಇಲ್ಲಿಯ ನಮ್ಮ ಇಲಾಖೆಯ ನಿರ್ದೇಶನಗಳಿಗೆ, ಸರ್ಕಾರದ ನಿರ್ದೇಶನಗಳೇನಿರ್ತದೆ ಅದನ್ನ ನಾವು ಅಚ್ಚುಕಟ್ಟಾಗಿ ಪಾಲಿಸಿದ್ರೆ ಯಾರಿಗೂ ಯಾವುದೇ ರೀತಿಯ ತೊಂದರೆ ಇಲ್ಲ. ಅತ್ಯಂತ ಸುರಕ್ಷಿತವಾಗಿ ಎಲ್ರೂ ಇದ್ದಾರೆ ಅಂತ ನಾವು ಹೇಳ್ಬೋದು ಇಲ್ಲಿ. ಯಾಕಂದ್ರೆ ಇವಾಗ ವಿಮಾನಯಾನಗಳೆಲ್ಲ ಸ್ಥಗಿತ ಆಗಿರುವಂತದ್ದು, ಶಾಲಾ ಕಾಲೇಜುಗಳು ರಜೆ ಘೋಷಣೆ ಆಗಿರುವಂತದ್ದು, ಸಾರ್ವಜನಿಕವಾಗಿ ಎಲ್ಲೂ ಕೂಡ ವಾಹನಗಳ ದಟ್ಟಣೆಗಳಿಲ್ಲ. ಎಲ್ರು ಅವರವರ ಸುರಕ್ಷತೆಯ ದೃಷ್ಟಿಯಿಂದ ಅವರ ಮನೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಹೋಲ್ಡ್ ಆನ್ ಸಂದೀಪ್ ಸರ್, ಮಾತನಾಡಿಸ್ತೇನೆ. ದುಬೈನಿಂದ ಶಿವರಾಮ್ ಅಂತ ಮತ್ತೊಬ್ರು ಕನ್ನಡಿಗರು ಮತ್ತೆ ಜಾಯ್ನ್ ಆಗಿದ್ದಾರೆ ಲೈವ್ ನಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ಆರ್ ಯು ಓಕೆ? ಯಾವ ಜಾಗದಲ್ಲಿ ಇದ್ದೀರಾ? ಆಮೇಲೆ ಹೇಗಿದೆ ಪರಿಸ್ಥಿತಿ? ಈಗ 2 ದಿನದಿಂದ ತುಂಬಾ ಇವತ್ತಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇತ್ತಂತೆ ಬಾಂಬ್ ಬ್ಲಾಸ್ಟಿಂಗ್ ಎಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋ ಮಾಹಿತಿ ಇದೆ. ಇವಾಗ ಸರ್ ನಾನಿರೋದು ಅಜ್ಮಾನ್ ಎಮಿರೇಟ್ ಅಲ್ಲಿ,
ಸೊ ನಾವಿರೋ ಕಡೆ ಸದ್ಯಕ್ಕೆ ಏನು ಸಹ ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಾವು ನಾರ್ಮಲ್ ಆಗಿ ಇಷ್ಟು ದಿನ ಹೇಗಿದ್ವಿ, ಹಾ. ಅಂದ್ರೆ ಇವಾಗ ಈ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿರೋ ಮೊದ್ಲೇ ಹ್ಮ್. ಇವಾಗ ಸಹ ನಾರ್ಮಲ್ ಆಗಿ ಅದೇ ತರ ಇದ್ದೀವಿ. ನಾರ್ಮಲ್ ಡ್ಯೂಟಿ ಹೋಗ್ತಾ ಇದೀವಿ. ಏನ್ ಹ್ಮ್. ಡ್ಯೂಟಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಎಲ್ಲ ಸಹ ಆಗಿದೆ. ಹ್ಮ್. ಮತ್ತೆ ಏನಂತ ಹೇಳಿದ್ರೆ ಎಲ್ಲೆಲ್ಲ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಹ್ಮ್. ಸೊ ನಮ್ಗೆ ಡೈಲಿ ವರ್ಕಿಗೆ ಹೋಗ್ಬೇಕು, ಅದಕ್ಕೋಸ್ಕರ ನಾವು ಹೋಗಿ ಬರ್ತಾ ಇದೀವಿ. ಹ್ಮ್. ಮತ್ತೆ ಇಲ್ಲಿ ಗೌರ್ಮೆಂಟ್ ಇಂದ ಎಲ್ಲ ಅಂಡರ್ ಕಂಟ್ರೋಲ್ ಇದೆ. ಸೊ ಅಲ್ಲಿ ಇವಾಗ ಏನಂತ ಹೇಳಿದ್ರೆ ಎಲ್ಲರಿಗೂ ಸಹ ಮೆಸೇಜ್ ಕಳಿಸಿದ್ದಾರೆ. ಯಾರ್ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ ಎಲ್ರಿಗೂ ಮೆಸೇಜ್ ಕಳಿಸಿದ್ದಾರೆ. ಹ್ಮ್. ಯಾವ ಟೈಮಲ್ಲಿ ಹೇಗೆ ಇರಬೇಕು, ಮತ್ತೆ ಯಾವ ಟೈಮ್ನಲ್ಲಿ ಹೊರಗಡೆ ಹೋಗ್ಬೇಕು, ಹೊರಗಡೆ ಹೋಗ್ಬಾರ್ದು ಅನ್ಕೊಂಡು. ಹ್ಮ್. ಸೊ ಎಲ್ಲ ಅಂಡರ್ ಕಂಟ್ರೋಲ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಮ್ಮ ಊರಿಂದ ಬೈಂದೂರು ನಮ್ಮೂರು. ಸೊ Okay. ಗುರುರಾಜ್ ಗಂಟೋಳಿ ಅವರು ನಮ್ಗೆ ಎಲ್ರಿಗೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ದುಬೈಲಿರೋ ಕನ್ನಡಿಗರೆಲ್ಲರಿಗೂ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡ್ಬಿಟ್ಟು ಅವ್ರೆಲ್ರಿಗೂ ಸಹ ಏನೇನ್ ಹೆಲ್ಪ್ ಬೇಕು, ಯಾರ್ಯಾರ ಕಡೆಯಿಂದ ಬೇಕು ಅವ್ರ ಟೀಮ್ನವ್ರು ಮಾಡ್ತಾ ಇದ್ದಾರೆ. ಹ್ಮ್. ಸೊ ನಮ್ಗೆ ಏನು ಸಣ್ಣ ಪ್ರಾಬ್ಲಮ್ ಸಹ ಅವ್ರಿಗೆ ಕೇಳಲಿಕ್ಕೆ ಸಹ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ ಎಲ್ಲರೂ ಸಹ. ಹ್ಮ್. ಸೊ ಏನ್ ತೊಂದ್ರೆ ಇಲ್ಲ ನಾವಿರೋ ಕಡೆಯಲ್ಲಿ. ಓಕೆ ಓಕೆ. ಈ ನಿಮ್ಮ ಸುತ್ತಮುತ್ತ ಈ ಬಾಂಬ್ ಬ್ಲಾಸ್ಟಿಂಗ್ ಆಗೋದು, ಕ್ಷಿಪಣಿಗಳ ಬ್ಲಾಸ್ಟ್ ಆಗೋದು, ಸೌಂಡು ಆ ಥರದ್ದು ಏನಿಲ್ವಾ? ತುಂಬಾ ದೂರ ಇದ್ದೀರಾ ತಾವು? ಹೌದು, ನಾನು ಸ್ವಲ್ಪ ದೂರ ಇರೋದ್ರಿಂದ ನಮ್ಗೆ ಸಹ ಇನ್ನೂ ಸಹ ಏನು ಕೇಳಿಸಿಲ್ಲ. ಬಟ್ ನಾನು ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಕೇಳಿದವಾಗ ಹೇಳಿದ್ರು ಈ ತರ ಸೌಂಡ್ ನೀನು ಸಹ ಕೇಳಿಸ್ತಾ ಇದೆ ಅನ್ಕೊಂಡೆಲ್ಲ ಹೇಳಿದ್ರು. ಬಟ್ ನಮ್ಗಿನ್ನೂ ಸಹ ಆ ತರ ಸೌಂಡ್ಸ್ ಕೇಳಲಿಲ್ಲ. ಹ್ಮ್. ಸೊ ಅಲ್ಲಿ ಫ್ರೆಂಡ್ಸ್ ಕಾಲ್ ಮಾಡಿದವಾಗ ಹೇಳಿದ್ರು ಈ ತರ ಸೌಂಡ್ ಆಗ್ತಾ ಇದೆ, ನಮ್ಗೆಲ್ಲ ಒಳಗನೆ ಇರ್ಲಿಕ್ಕೆ ಹೇಳಿದ್ದಾರೆ, ಯಾರು ಹೊರಗಡೆ ಹೋಗ್ಬಾರ್ದು ಅನ್ಕೊಂಡೆಲ್ಲ ಎಲ್ಲ ಸೇಫ್ಟಿ ಮೆಜರ್ಮೆಂಟ್ ಹೇಳಿದ್ದಾರೆ. ಹ್ಮ್. 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 ಐ ಥಿಂಕ್ ತಾವು ಎಷ್ಟು ದಿನ ಆಯ್ತು ಅಲ್ಲಿ ಹೋಗಿ? ನಾನು ಬಂದು 8 ವರ್ಷ ಆಯ್ತು. ಈಗ ರೀಸೆಂಟ್ ಆಗಿ ಊರಿಗೆ ಹೋಗಿ ಬಂದಿದ್ದಷ್ಟೇ. ಸೊ ಯಾಕಂದ್ರೆ 8 ವರ್ಷದ ಅವಧಿಯಲ್ಲಿ ಹಾ. ಐ ಥಿಂಕ್ ನೀವು ಯಾವತ್ತೂ ನೋಡಿರ್ಲಿಕ್ಕಿಲ್ಲ ಇಂತಹ ವಾತಾವರಣ. ಇಲ್ಲ ಇದು ಫಸ್ಟ್ ಟೈಮ್ ಇಷ್ಟವರೆಗೂ ಸಹ ಏನೂ ಆಗಿಲ್ಲ. ಹಾ. ಇನ್ನು ಸಹ ಈಗ ಏನಾದ್ರು ಪ್ರಾಬ್ಲಮ್ ಆದ್ರೂ ಸಹ ಏನು ತೊಂದರೆ ಆಗಲ್ಲ ಅನ್ಕೊಂಡು ಒಂದು ಧೈರ್ಯದಲ್ಲಿ ಇದ್ದೀವಿ. ಯಾಕಂದ್ರೆ ಇಲ್ಲಿಂದ ಗವರ್ಮೆಂಟ್ ಅಷ್ಟು ನಮ್ಗೆ ಸೇಫ್ಟಿ ಎಲ್ಲ ತಗೋತಾ ಇದ್ದಾರೆ. ಅದೇ ರೀತಿ ಇಂಡಿಯಾದಿಂದ ಸಹ ಈ ತರ ನಮ್ಗೆ ಎಲ್ಲರೂ ಕೇಳ್ತಾ ಇರೋದು ಒಂಥರ ಖುಷಿ ಆಗ್ತಾ ಇದೆ. ಓಕೆ ನಮ್ನೆಲ್ಲ ಕೇಳ್ತಾ ಇದ್ದಾರೆ ಅನ್ಕೊಂಡು ಒಂದು ಜವಾಬ್ದಾರಿಯಿಂದ ಇದು ಮಾಡ್ತಾ ಇದ್ದಾರೆ ಅನ್ಕೊಂಡು ಖುಷಿ ಆಗ್ತಾ ಇದೆ. ಹ್ಮ್. ಹ್ಮ್. ಸೊ ಏನ್ ತೊಂದರೆ ಇಲ್ಲ, ಊರಲ್ಲಿ ನಾವು ಹೇಗಿರ್ತೀವಿ ಸೇಮ್ ಹಾಗೆ ಎಲ್ಲಿ ಸಹ ಇದ್ದೀವಿ, ತೊಂದರೆ ಇಲ್ಲ. ಈಗಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ಯುದ್ಧದ ವಾತಾವರಣ, ಹ್ಮ್ ಒಂದು ಭಯ ಇರುತ್ತೆ ಸಹಜವಾಗಿ. ಬಟ್ ಇರುತ್ತೆ. ಅನ್ನಿಸ್ತಾ ಇದೆಯಾ, ಫೀಲ್ ಆಗ್ತಾ ಇದೆಯಾ ಹೇಗೆ? ಬಿಕಾಸ್ ನೀವು ಅಲ್ಲಿ ಹೌದೌದು. ಅಂದ್ರೆ ಮೀಡಿಯಾಗಳನ್ನ ನೋಡ್ತಾ ಇರ್ತೀರ, ಟಿವಿಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತೀರಲ್ಲ. ಹೌದೌದು ಎಲ್ಲ ನೋಡ್ತಾ ಇದೀವಿ. ಹ್ಮ್. ಸ್ಟಾರ್ಟಿಂಗ್ ಅಲ್ಲಿ ಅನಿಸ್ತು ಫಸ್ಟ್ ನಮ್ಗೆ ಏನಪ್ಪಾ ಇದು ಹೊರಗಡೆ ಹೋಗ್ಬೇಕು ಅನ್ಕೊಂಡೆಲ್ಲ ಅನಿಸ್ತಿತ್ತು. ಹ್ಮ್. ಆಮೇಲೆ ಗೊತ್ತಾಯ್ತು ನಮ್ಗಂದ್ರೆ ಇಲ್ಲಿಂದು ಪ್ರಿಕಾಷನ್ಸ್ ಎಲ್ಲ ನೋಡಿದವಾಗ ಗೊತ್ತಾಯ್ತು ಇಲ್ಲಿ ಏನು ತೊಂದರೆ ಆಗಲ್ಲ ಅನ್ಕೊಂಡು. ಹ್ಮ್. ಹ್ಮ್. ಸೊ ಸದ್ಯಕ್ಕೆ ಏನ್ ತೊಂದರೆ ಇಲ್ಲ. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಇಷ್ಟವರೆಗೂ ಯಾವ ವರ್ಷನ ಕೇಳದೆ ಇರುವಂತದ್ದು ಹ್ಮ್. ಸಡನ್ ಆಗಿ ಇವಾಗ ಈ ತರ ಆಯ್ತಲ್ಲ ಅನ್ಕೊಂಡು ಸ್ವಲ್ಪ ಭಯ ಆಗಿದ್ದಂತೂ ಹೌದು. ಹ್ಮ್. 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 ಇಲ್ಲೆಲ್ಲ ಹೇಗೆ ಸರ್ ನಿಮ್ಮ ಸುತ್ತಮುತ್ತ ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿಗಳು ಎಲ್ಲ ಓಪನ್ ಇದೆಯಾ ಹೇಗೆ? ಇಲ್ಲ ಸ್ಕೂಲ್ ಎಲ್ಲ ಕಾಲೇಜ್ ಎಲ್ಲ ಸಹ ಇವಾಗ ಈಗ ರಿಮೋಟ್ ಕಂಟ್ರೋಲ್ ಅಂದ್ರೆ ಇವಾಗ ಎಲ್ರಿಗೂ ಸಹ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಓಕೆ. ಯಾವ್ದು ಸ್ಕೂಲ್ ಓಪನ್ ಮಾಡಿಲ್ಲ, ಕ್ಲೋಸ್ ಇದೆ. ಅಂದ್ರೆ 3 days ಅಂತ ಹೇಳಿದ್ದಾರೆ. ಹ್ಮ್. ಸೊ ನಾಳೆ ತನಕ ನೋಡ್ಬಿಟ್ಟು ಮತ್ತೆ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ನೋಡ್ಬೇಕಷ್ಟೇ. ಹ್ಮ್. 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 ಅಂದ್ರೆ ಇವತ್ತಿನವರೆಗೂ ಟೈಮಿಂಗ್ ಕೊಟ್ಟಿದ್ರಾ? ಇವತ್ತಿನವರೆಗೂ ಕ್ಲೋಸ್ ಅಂತ ಮೆಸೇಜ್ ಬಂದೈತಾ? ನಿನ್ನೆ ಇವತ್ತು ಮತ್ತೆ ನಾಳೆ ತನಕ ಟೈಮಿಂಗ್ ಕೊಟ್ಟಿದ್ದಾರೆ. ಓಕೆ. 1 2 3 ಹಾಗೆ. ಮತ್ತೆ ನಾಡಿದ್ದು ಅವ್ರು ಎಕ್ಸ್ಟೆಂಡ್ ಮಾಡ್ತಾರ ಅಥವಾ ಏನಂತ ಗೊತ್ತಿಲ್ಲ. ನಾಳೆ ತನಕ ನೋಟಿಸ್ ಇದೆ ಓಪನ್ ಮಾಡ್ತಾರೆ. ಅಂದ್ರೆ ಮೆಸೇಜ್ ಅಲ್ಲಿ ಏನಿದೆ, ಇನ್ ಕೇಸ್ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು ಅನ್ನೋ ಮೆಸೇಜ್ ಇದೆಯಾ? ಅದು ಇನ್ನೂ ಸಹ ಬಂದಿಲ್ಲ ನಮ್ಗೆ. ಫಸ್ಟ್ ಮೆಸೇಜ್ ಮಾತ್ರ ಬಂದಿದ್ದು ಹಾ. ಈ ತರ ವರ್ಕ್ ಫ್ರಮ್ ಹೋಮ್ಗೆ ಮತ್ತೆ ಸ್ಕೂಲ್ ಕಾಲೇಜ್ ಓಪನ್ ಹೇಗಿದೆ ಅನ್ಕೊಂಡು. ಮತ್ತೆ ಇನ್ನೂ ಸಹ ನೋಟಿಸ್ ಬಂದಿಲ್ಲ ಗವರ್ಮೆಂಟ್ ಇಂದ. ಹ್ಮ್. 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 ಸೊ ಈಗ ವರ್ಕರ್ಸ್ಗಳಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಇದೆ ಎಲ್ಲರಿಗೂ ಟೋಟಲ್? ಎಲ್ಲೆಲ್ಲ ಪಾಸಿಬಲ್ ಆಗುತ್ತೆ ಅಲ್ಲೆಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಕೆಲವು ಕಡೆ ಹೋಗ್ಲೇಬೇಕಾಗ್ತದೆ, ಅವಾಗೆಲ್ಲ ಸಿಚುವೇಶನ್ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ತುಂಬಾ ಹೊರಗಡೆ ಸುತ್ತಾಡೋದಾಗ್ಲಿ ಆತರ ಏನ್ ಮಾಡಕ್ಕಿಲ್ಲ ಅಷ್ಟೇ. ಹ್ಮ್. 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 ಈಗ ತಾವು ವರ್ಕ್ ಫ್ರಮ್ ಹೋಮಾ ಸರ್ ಈಗ? ಇಲ್ಲ ನಾನು ಹೋಗಿ ಬಂದಿದ್ದೆ. ಇವಾಗ ಬ್ರೇಕ್ ಟೈಮ್ ಅಂತ ಇದ್ದೀನಿ, ಮತ್ತೆ Okay. ಹೋಗ್ತೀನಿ. ಹ್ಮ್. ಸೊ ಸಂಜೆ 5 ಗಂಟೆ ತನಕ ಇರ್ತದೆ. ಹ್ಮ್. 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 ಈಗ ಅಲ್ಲಿ ಈಗ ತಾವು ಅನಿವಾಸಿ ಭಾರತೀಯರು ಅಲ್ಲೇ ಇರುವಂತಹ ರೆಸಿಡೆಂಟಲ್ಸ್ಗಳು ಏನ್ ಮಾತಾಡ್ತಾ ಇದ್ದಾರೆ ಈ ಬಗ್ಗೆ, ಏನ್ ಹೇಳ್ತಾರೆ, ಅವ್ರ ಒಪಿನಿಯನ್ ಏನಿದೆ? ಈಗ ನಿಮ್ಮ ಕೊಲೀಗ್ಸ್ ಇರ್ತಾರಲ್ಲ. ಹೌದೌದು. ಹಾ. ಸೊ ಅಲ್ಲಿ ನನ್ನ ಜೊತೆ ಇರೋರೆಲ್ಲ ಅಂದ್ರೆ ಕನ್ನಡದಲ್ಲಿ ನಾನು ಒಬ್ಬನೇ, ಮತ್ತೆಲ್ಲ ಬೇರೆ ಕಡೆ ಇದ್ದವರು. ಬಟ್ ಎಲ್ರು ಸಹ ಯಾಕಂದ್ರೆ ಎಲ್ರು ಮನೆಯವರಿಗೆ, ಯಾಕಂದ್ರೆ ನಮ್ಗೆ ಮೇನ್ ಮನೆಯವರು ಪ್ಯಾನಿಕ್ ಆಗದೆ ಇರ್ಲಿ ಅಷ್ಟೇ. ಓಕೆ. ಯಾಕಂದ್ರೆ ಮನೆಯವರು ಎಲ್ರಿಗೂ ಇನ್ಫಾರ್ಮೇಶನ್ ಕೊಟ್ಟಿದೀವಿ, ನಾವೆಲ್ಲ ಇಲ್ಲಿ ಸೇಫ್ ಆಗಿದ್ದೀವಿ, ಏನು ತೊಂದರೆ ಇಲ್ಲ. ಎಲ್ಲರೂ ಸಹ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಾರ್ಮಲ್ ಆಗಿ ಹೇಗೆ ಇದ್ದೀವಿ ನಾವು ಇವಾಗ ಸಹ ಹಾಗೆ ಇದ್ದೀವಿ. ಈಗ ಸಿಚುವೇಶನ್ ಏನೂ ಪ್ರಾಬ್ಲಮ್ ಆಗಿಲ್ಲ ಅನ್ಕೊಂಡೆ. ಇಲ್ಲಿ ಸಹ ಹೇಗಿದ್ವಿ ನೋಡಿ, ನಾವು ಮನೆಯವರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿವಿ, ಅವರು ಸಹ ಹಾಗೇನೆ ಎಲ್ಲರೂ ಅವರು ಟೇಕ್ ಕೇರ್ ಆಫ್ ನೋಡ್ಕೊಂತ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಯಾಕಂದ್ರೆ ಎಲ್ರಿಗೂ ಸಹ ಇವಾಗ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ. ಈಗ ನಮ್ಮ ಸ್ಟೇಟ್ ಅಲ್ಲಿ ಕನ್ನಡಿಗರಿಗೋಸ್ಕರನೇ ಗ್ರೂಪ್ ಅನ್ನ ಬೇರೆ ಮಾಡಿದ್ದಾರೆ. ಸೊ ಅಲ್ಲಿ ಅವರಿಗೆ ಸಹ ಬೇರೆ ಮಾಡಿರ್ಬೋದು. ನಮ್ಮ ಇದರಲ್ಲಿ ಸಹ ತುಂಬಾ ಕಾಳಜಿಯಿಂದ ಎಲ್ಲ ಸಹ ನೋಡ್ಕೊತಾ ಇದ್ದಾರೆ ಪ್ರತಿಯೊಬ್ಬರು. ನಮ್ಗೆ ಮೈನ್ ಆಗಿ ನಮ್ಮ ಬೈಂದೂರು ಶಾಸಕರು ಗುರುರಾಜ್ ಗಂಟೋಳೆ ಸಹ ಇದ್ದಲ್ಲ, ಅವ್ರ ತಂಡದವರು
ಚೆನ್ನಾಗಿ ಎಲ್ಲ ಸಹ ವ್ಯವಸ್ಥೆ ಮಾಡ್ತಿದ್ದಾರೆ. ಓಕೆ, ಹೋಲ್ಡ್ ಆನ್ ಸರ್, ಮಾತನಾಡಿಸ್ತೇನೆ. ಇಸ್ರೇಲ್ನಿಂದ ಸಂದೀಪ್ ಸರ್ ನಮ್ಮ ಜೊತೆ ಲೈವ್ನಲ್ಲಿದ್ದರು. ಸರ್, ಈಗ ಅಬುದಾಬಿ ಗಲ್ಫ್ ರಾಷ್ಟ್ರಗಳಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ಅಲ್ಲಿನ ನಮ್ಮೂರವ್ರು ಹೇಳ್ತಾ ಇದ್ರು, ಕನ್ನಡಿಗರು ಹೇಳ್ತಾ ಇದ್ರು. ಇಸ್ರೇಲಲ್ಲೂ ಕೂಡ ಹೀಗೇನೆ ಸರ್? ಅಂದರೆ ವರ್ಕ್ ಫ್ರಮ್ ಹೋಮು, ಸ್ಕೂಲ್ಗಳನ್ನು ಕ್ಲೋಸ್ ಮಾಡಲಾಗಿದೆಯಾ, ನೋಟಿಸ್ ಕೊಡಲಾಗಿದೆಯಾ, ಎಲ್ಲಿವರೆಗೂ ಕ್ಲೋಸ್ ಆಗಿರುತ್ತೆ, ಹೇಗೆ ಅಂತ? ಹೇಗೆ ಅಂದ್ರೆ ತಾತ್ಕಾಲಿಕವಾಗಿ ಶಾಲಾ ಕಾಲೇಜುಗಳು, ಏರ್ಪೋರ್ಟ್ ಕೂಡ ಕ್ಲೋಸ್ ಇರುವಂತಹ ಸಾಧ್ಯತೆಗಳಿರ್ತದೆ. ಆಮೇಲೆ ಭಾರತೀಯರಲ್ಲಿ ಕೇರ್ ಗಿವರ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಅಷ್ಟೇನು ಸಮಸ್ಯೆ ಇಲ್ಲ, ಮನೆಯಲ್ಲೇ ಇರ್ಬೇಕಾಗ್ತದೆ. ಅಲ್ಲ, ಡೇಟ್ ಕೊಟ್ಟಿದ್ದಾರಾ ಸುರಕ್ಷತೆಯ ದೃಷ್ಟಿಯಿಂದ? ಅಂದ್ರೆ ಅನಾವಶ್ಯಕ ಇಲ್ಲ ಸರ್, ಇಲ್ಲ. ಅಂದಾಜು ಅಂದ್ರೆ ಸಾರ್ವಜನಿಕ ಅಭಿಪ್ರಾಯಗಳೆಲ್ಲ ಕೇಳಿದಾಗ ನಮ್ಗೆ ಒಂದು ವಾರದ ಒಳಗೆ ಎಲ್ಲವೂ ಕೂಡ ಸರಿ ಆಗ್ತದೆ ಅನ್ನೋ ಒಂದು ಮಾಹಿತಿಗಳು ಇದೆ. ಬಟ್ ಅಫಿಷಿಯಲ್ ಆಗಿ ನಮ್ಗೆ ಯಾವುದೇ ಮಾಹಿತಿಗಳು ಸಿಕ್ಕಿಲ್ಲ ಸರ್. ಇಲ್ಲಿ ಕನ್ನಡಿಗರು ಎಷ್ಟು ಜನ ನಿಮ್ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ ಸರ್ ಈಗ ಇಸ್ರೇಲಲ್ಲಿ? ಆಬ್ವಿಯಸ್ಲಿ ಯುದ್ಧ ಅನ್ನುವಂಥ ವಿಚಾರ, ಈ ತರ ಸಿಚುವೇಶನ್ಗಳಲ್ಲಿ ಸಹಜವಾಗಿ ಗ್ಯಾದರ್ ಆಗ್ತಾ ಇರ್ತಾರೆ, ಅವ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಕನೆಕ್ಟ್ ಆಗ್ತಾ ಇರ್ತಾರೆ, ವಿಚಾರಿಸ್ಕೊಳ್ತಾ ಇರ್ತಾರೆ ಒಬ್ರಿಗೊಬ್ರು. ಹೌದು. ಅದೆಲ್ಲ ಆಗ್ತಾ ಇದೆಯಾ? ಅಂದ್ರೆ ಎಲ್ಲೂ ಕೂಡ ಕನ್ನಡಿಗರು ಎಷ್ಟಿದ್ರು, ಭಾರತೀಯರು ಎಲ್ಲರೂ ಕೂಡ ಇಲ್ಲಿಯ ಸಾಮಾಜಿಕ ಜಾಲತಾಣಗಳ ರಚನೆ ಅಂದ್ರೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ರಚನೆಯಾದಂತಹ ಗ್ರೂಪ್ಗಳಲ್ಲೂ ಸಹ ಪ್ರಸ್ತುತ ಸನ್ನಿವೇಶದ ಚಿತ್ರಣವನ್ನ ಅಥವಾ ನಮ್ಗೆ ಸೂಚನೆಗಳನ್ನ ನೀಡ್ತಕ್ಕಂತಹ ಪ್ರಯತ್ನಗಳು ಬೇರೆ ಬೇರೆ ಗ್ರೂಪ್ ನಲ್ಲಿ ನಡೀತಾ ಇದೆ. ಆ ಮೂಲಕ ನಾವು ಕೂಡ ಅನೇಕ ವಿಚಾರಗಳನ್ನ ನಾವು ಕಂಡುಕೊಳ್ತಾ ಇದ್ದೇವೆ, ಮಾಹಿತಿಗಳನ್ನ ಗಳಿಸ್ಕೊಳ್ತಾ ಇದ್ದೇವೆ. ಅಂದ್ರೆ ಅದು ಕೂಡ ನಮಗೂ ಒಂದು ಮುನ್ನೆಚ್ಚರಿಕೆಯನ್ನು ಅದು ಕೂಡ ಕೊಡ್ತದೆ. ಆ ಗ್ರೂಪ್ ನ ಮೂಲಕ ನಾವು ಮಾಹಿತಿಯನ್ನ ಗಳಿಸ್ಕೊಳ್ಳೋದ್ರಿಂದ ನಮ್ಮ ಸುರಕ್ಷತೆಗೆ ನಾವು ಆದ್ಯತೆಯನ್ನು ಕೊಡ್ಲಿಕ್ಕೆ ಸುಲಭ ಆಗ್ತದೆ. ಈಗ ನೀವು 1 ವರ್ಷದಿಂದ ಇದ್ದವರು, ಎಷ್ಟನೇ ಅನುಭವ ನಿಮಗಿದು, ಯುದ್ಧದ ಅನುಭವ? ಇದು ನಾನು ಬರೋ ಟೈಮಲ್ಲಿ ದೊಡ್ಡ ಮಟ್ಟಿನ ವಾರ್ ಇತ್ತು. ಬರೋ ಸಂದರ್ಭದಲ್ಲಿ ಎಲ್ಲವೂ ತಿಳಿಯಾಗಿತ್ತು. 1-2 ಬಾರಿ ಸೈರನ್ನ ಅನುಭವಗಳಾಗಿತ್ತು ಕೂಡ. ಬಟ್ ಆಫ್ಟರ್ 6-7 ಮಂತ್ಸ್ ಇದು ಮತ್ತೆ ಈ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಬಟ್ ಎಲ್ಲೂ ಕೂಡ ಯಾವುದೇ ರೀತಿಯ ಸುರಕ್ಷತೆಯ ದೃಷ್ಟಿಯಿಂದ ಸಮಸ್ಯೆ ಇಲ್ಲ. ಅಂದ್ರೆ ನಾವು ಇಲ್ಲಿ ಗವರ್ಮೆಂಟ್ ನ ಗೈಡ್ಲೈನ್ಸ್ ಏನಿದೆ ಅದನ್ನ ಫಾಲೋ ಅಪ್ ಮಾಡ್ಬೇಕಷ್ಟೇ. ಅದನ್ನ ನಾವು ಅಚ್ಚುಕಟ್ಟಾಗಿ ಪಾಲಿಸಿದ್ರೆ ನಮ್ಗೆ ಸಮಸ್ಯೆ ಇಲ್ಲ. ಐ ಥಿಂಕ್ ಜಗತ್ತಿನ ಯಾಕಂದ್ರೆ ಅತಿ ಹೆಚ್ಚು ಯುದ್ಧಗಳನ್ನ ಎದುರಿಸಿದ್ದು ಮಾಡಿದ್ದು ಅಂತ ಬಂದ್ರೆ ಇಸ್ರೇಲೇ ಬರುತ್ತೆ ಅನ್ಸುತ್ತೆ ಫಸ್ಟ್ ಹೆಸರು. ಸೊ ಹಾಗಾಗಿ ಈಗ ನೀವು ಹೋಗಿ 1 ವರ್ಷ ಆಯ್ತು, ಕಾಮನ್ ಅಂತ ಅನಿಸ್ಬಿಟ್ಟಿದ್ಯಾ ನಿಮಗೂ ಈ ಸಿಚುವೇಶನ್ಸ್ ಗಳೆಲ್ಲ? ಸಹಜ ಅಂತ ಅಂದ್ರೆ ಯಾವುದೇ ದೇಶ ಆಗಿದ್ರು ಕೂಡ ಅದರ ಆಂತರಿಕ ಸುರಕ್ಷತೆ ಅಥವಾ ಬಾಹ್ಯ ರಕ್ಷಣೆಯ ದೃಷ್ಟಿಯಿಂದ ಎಲ್ಲಾ ರೀತಿಯಲ್ಲೂ ಸನ್ನದ್ಧಾಗಿರುವಂತದ್ದು ಪ್ರತಿಯೊಂದು ದೇಶ ಕೂಡ ಮಾಡ್ಬೇಕಾದಂತಹ ಕರ್ತವ್ಯ. ಅದನ್ನ ಇಸ್ರೇಲ್ ಕೂಡ ಮಾಡ್ತಾ ಇದೆ ಅಂತ ನಾನು ಖಂಡಿತವಾಗ್ಲೂ ಹೇಳಲಿಕ್ಕೆ ಬಯಸ್ತೇನೆ. ಇದು ಇಲ್ಲಿಯ ಸ್ವಾಭಾವಿಕವಾದಂತಹ ಚಿತ್ರಣ. ಅಂದ್ರೆ ಇಲ್ಲಿಯ ನಾಗರಿಕರು ಸಂಪೂರ್ಣವಾಗಿ ಇದಕ್ಕೆ ಹೋಗಿದ್ದಾರೆ. ಅಂದ್ರೆ ಎಂತಹ ಪರಿಸ್ಥಿತಿಯನ್ನು ಎದುರಿಸಲು ಯಾವ ಸಂದರ್ಭದಲ್ಲೂ ತಯಾರಾಗಿರುವಂತಹ ನಾಗರಿಕರನ್ನು ನಾವು ಇಸ್ರೇಲ್ ನಲ್ಲಿ ಕಾಣಬಹುದು. ಈಗ 3 days ಆಯ್ತು ಸರ್, ಈಗ ಇರಾನ್ ಅಪೋಸಿಟ್ ಯುದ್ಧ ಸ್ಟಾರ್ಟ್ ಆಗಿ. ತಮ್ಮ ಕಿವಿಗೆ ಏನಾದರೂ ಸೌಂಡ್ ಕೇಳಿರೋದು, ಅಕ್ಕಪಕ್ಕ ಮಿಸೈಲ್ಗಳು ಬಿದ್ದಿದ್ದು, ಬಾಂಬ್ ಬಿದ್ದಿದ್ದು? ಖಂಡಿತ ಆಗಿದೆಯಾ? ಖಂಡಿತವಾಗ್ಲು ಕೇಳಿದೆ ಆಗಿದೆ. ಅಂದ್ರೆ ಮೊಬೈಲ್ಗೆ ನಮ್ಗೆ ಮೆಸೇಜ್ಗಳು ಬಂದ ತಕ್ಷಣ ನಾವು ಬಂಕರ್ಗೆ ಹೋಗುವಂತಹ ಸಂದರ್ಭದಲ್ಲಿ ಆಫ್ಟರ್ ಫ್ಯೂ ಮಿನಿಟ್ಸ್ ನಮ್ಗೆ ಸೈರನ್ ಜೋರಾದ ಶಬ್ದ ಕೇಳ್ತದೆ. ಆ ಸಂದರ್ಭದಲ್ಲಿ ನಮ್ಗೆ ಈ ಸ್ಫೋಟ ಆಗ್ತಕ್ಕಂತಹ ಅಂದ್ರೆ ಐರನ್ ಡೋಮ್ ಮೂಲಕ ಅದನ್ನ ಹೊಡೆದುರುಳಿಸ್ತಕ್ಕಂತಹ ಪ್ರಯತ್ನಗಳನ್ನ ನಮ್ಮ ಇಲ್ಲಿಯ ಸೇನೆ ಮಾಡ್ತದೆ. ಅಂತ ಸಂದರ್ಭದಲ್ಲಿ ಆ ಶಬ್ದಗಳನ್ನ ನಾವು ಗ್ರಹಿಸಿದ್ದೀವಿ, ಕೇಳಿದೀವಿ. ಆಫ್ಟರ್ 10 minutes ಆ ಸೌಂಡ್ ಬಂದ ಆಫ್ಟರ್ 10 minutes ನಾವು ಬಂಕರ್ ಇಂದ ಔಟ್ಸೈಡ್ ಬಿಡ್ತೇವೆ. ಅಂದ್ರೆ ಆ ಪೀಸಸ್ ಎಲ್ಲ ಬೀಳ್ತಕ್ಕಂತಹ ಸಾಧ್ಯತೆಗಳು ಇರ್ತದೆ ಅನ್ನೋ ಮಾಹಿತಿ ಇದೆ. ನಿನ್ನೆ ಕೂಡ ಒಂದು ಭಾಗದಲ್ಲಿ ಅದರ ಒಂದು ಅವಶೇಷಗಳು ಬಿದ್ದಿರತಕ್ಕಂತಹ ನಾವು ಚಿತ್ರಣವನ್ನ ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಸುಮ್ನೆ ಕ್ಯೂರಿಯಾಸಿಟಿ ಬೆನ್ ಗುರಿಯನ್ ಪ್ರದೇಶ ಅಂತ. ಅಲ್ಲ, ಈಗ ಎಷ್ಟು ಸಾರಿ ನೀವು ಬಂಕರ್ ಒಳಗೆ ಹೋಗಿರ್ಬಹುದು ಇಲ್ಲಿವರೆಗೂ? ನಾನು ಅಂದ್ರೆ ನಿನ್ನೆ ಒಂದು ಮಧ್ಯಾಹ್ನ ನಂತರ ಒಂದು 13 ಸಾರಿ ಹೋಗಿದ್ದೇನೆ ಸರ್. ಅಂತ ಸಂದರ್ಭದಲ್ಲಿ ನಾವು ಊಟ ಮಾಡ್ತಾ ಇದ್ರೆ ಅದನ್ನು ಬಿಟ್ಟು ಹೋಗ್ಬೇಕು. ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿರ್ಲಿಕ್ಕೆ ಆಗುದಿಲ್ಲ. ಮಧ್ಯರಾತ್ರಿ 1 ಗಂಟೆಗೆ ಎದ್ರು ನಾವು ಹೋಗ್ಬೇಕು. ಅಂದ್ರೆ ಆ ಸೈರನ್ ಯಾವುದೇ ಸಂದರ್ಭದಲ್ಲಿ ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ಅದರಿಂದ ಆಲ್ಮೋಸ್ಟ್ ನಾವು 3 ಗಂಟೆ ನಂತರ ಹೋದ್ರೆ ಬಂಕರ್ ಅಲ್ಲೇ ಮಲಗ್ತಕ್ಕಂತಹ ವ್ಯವಸ್ಥೆಗಳಿದೆ. ಯಾಕಂದ್ರೆ ಇಲ್ಲಿ ಎಲ್ಲಾ ಕಡೆ ನಾವೀಗ ಸಾರ್ವಜನಿಕವಾಗಿ ಸುತ್ತಾಡಿದ್ರು ವ್ಯವಸ್ಥೆ. ನಾನು ನಿನ್ನೆ ನಮ್ಮ ಊರಿನ ಕೆಲವು ಗ್ರೂಪ್ ಗಳಿಗೆ ಇಲ್ಲಿ ಬಂಕರ್ ನ ವ್ಯವಸ್ಥೆ ಯಾವ ರೀತಿ ಇರ್ತದೆ ಅನ್ನೋದನ್ನ ತೋರಿಸಿದ್ದೆ. ಅಂದ್ರೆ ಪಾರ್ಕ್ ಅಲ್ಲೂ ಸಹ ಅಂಡರ್ ಗ್ರೌಂಡ್ ಶೆಲ್ಟರ್ ಗಳನ್ನ ನಾವಿಲ್ಲಿ ಕಾಣಬಹುದು. ಓಕೆ ಸರ್, ಫೈನ್.
ಚೆನ್ನಾಗಿರಿ, ಸೇಫ್ ಆಗಿರಿ, ಆದಷ್ಟು ಬೇಗ ಥ್ಯಾಂಕ್ ಯು ವಾಪಸ್ ಬರುವಂತ ಈಗ ವಾತಾವರಣ ಇಲ್ಲಿ ಎಲ್ಲ ಇರ್ತಕ್ಕ ಕ್ರಿಯೆ- ಇಲ್ಲಿ ಇರ್ತಕ್ಕ ಇಲ್ಲಿ ಇರ್ತಕ್ಕಂತಹ ಭಾರತೀಯರ ಪೋಷಕರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂತಹ ಕೆಲಸ ನಿಮ್ಮ ಮಾಧ್ಯಮದ ಮೂಲಕ ಆಗ್ಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸಂದೀಪ್ ಸರ್, ಥ್ಯಾಂಕ್ ಯು ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದುಬೈನ ಅಬುದಾಬಿಯಲ್ಲಿ ಕನ್ನಡಿಗ ಸಿಲುಕೊಂಡಿದ್ದಾರೆ ಸುಮಾರು ಜನ. ತುಮಕೂರು ಮೂಲದ ಯುವಕ ಶಶಿಕುಮಾರ್ ಕೂಡ ದುಬೈನಲ್ಲಿ ಒದ್ದಾಡ್ತಾ ಇದ್ದಾರೆ. ಪಾಪ ಅವರು ವಾಪಸ್ ಬರೋಕ್ಕಾಗ್ತಾ ಇಲ್ಲ. ದುಬೈನ ಅಬುದಾಬಿಯಲ್ಲಿ ಶಶಿಕುಮಾರ್ ಸಿಕ್ಕಾಕೊಂಡಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮುದ್ದಾಪುರದ ನಿವಾಸಿ. ಕಳೆದ 5-6 ವರ್ಷದಿಂದ ಇವರು ದುಬೈನಲ್ಲೇ ಇದ್ದಾರೆ. ಇಂತಹ ಸಿಚುವೇಶನ್ ಅಲ್ಲಿ ವಾಪಸ್ ಬರೋಕ್ಕಾಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಇವರೊಬ್ಬರದಲ್ಲ, ತುಂಬಾ ಜನರ ಪರಿಸ್ಥಿತಿ ಇದೇ ಆಗಿದೆ. ಯಾಕಂದ್ರೆ ಏರ್ ಸ್ಟ್ರೈಕ್ ಆಗಿರೋದು, ಫ್ಲೈಟ್ಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ, ವಿಮಾನ ನಿಲ್ದಾಣಗಳಿಗೆ ಬೀಗ ಹಾಕ್ಬಿಟ್ಟಿದ್ದಾರೆ ಅಂತ ಪರಿಸ್ಥಿತಿ. ದುಬೈ ಪರಿಸ್ಥಿತಿ ಗೊತ್ತಾಗ್ತಾ ಇದ್ದಂಗೆ ಅವರ ತಂದೆ ವಿಡಿಯೋ ಕಾಲ್ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ, ಹೇಗಿದ್ದಾರೆ ಅಂತ ಪರಿಸ್ಥಿತಿಯನ್ನು ವಿಚಾರಿಸಿದ್ದಾರೆ. ಅವರ ತಂದೆ ಮಹದೇವಯ್ಯ ಮತ್ತು ಪತ್ನಿ ಗಗನ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಯುದ್ಧದ ಭೀತಿ ಇಲ್ಲ ಅಂತ ಧೈರ್ಯ ತುಂಬಿದ್ದಾರೆ ಶಶಿಕುಮಾರ್. ಫೆರಾರಿ ವರ್ಲ್ಡ್ ಕಂಪನಿಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಜೊತೆಗೆ ಶಶಿಕುಮಾರ್ ಅವರ ಪತ್ನಿ ಹಾಗೂ ತಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ. ನಮಗೇನು ಗೊತ್ತಾಗಲ್ಲ. ನನ್ನ ಮಗ ಒಂದು 5 ವರ್ಷ ಆಯಿತು, ಶಶಿಕುಮಾರ್ ಅಂತ. ಒಂದು 5 ವರ್ಷ ಆಯಿತು. 5 ವರ್ಷದಿಂದ ಏನು ಅವ್ನು ಹೋದಾಗ ಏನು ಇದಿರಲಿಲ್ಲ. ಆಮೇಲೆ ನಾವು ಬೆಳಗ್ಗೆ ಎದ್ದು ಇವೆಲ್ಲ ಹಿಂಗೆ ಆದಮೇಲೆ ಇದೇನಪ್ಪ ಅಂದ್ರೆ ಹಿಂಗೆ ಅಂದಾಗ ಫೋನ್ ಕಾಂಟ್ಯಾಕ್ಟ್ ಆಗಿದ್ದೀವಿ. ಫೆರಾರಿ ಕೆಲಸ ಮಾಡ್ತಾವನೆ. ದುಬೈಗೆ ಹೋಗಿ 5-6 ವರ್ಷ ಆಯಿತು. ದುಬೈಲಿ 1 ವರ್ಷ ಇದ್ದರು, ಆಮೇಲೆ ಒಂದು ಅಬುದಾಬಿಗೆ ಹೋಗಿರಿ. ಭಯ ಆಗ್ತಾಯಿದೆ, ಆದರೆ ಅವನು ಸೇಫ್ ಆಗಿದ್ದೀನಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾವನೆ. ಎಲ್ಲ ಸೇಫ್ ಮಾಡೋರು ಏನು ತೊಂದರೆ ಇಲ್ಲ. ಎಲ್ಲ ಒಂದು ಕಡೆಗೆ ಒಂಚೂರು ಆಗ್ಬೋದು, ಅದು ನಮಗೇನು ಗೊತ್ತಾಗಲ್ಲ. ಇಲ್ಲೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಾವನೆ. ವಿಡಿಯೋ ಕಾಲ್ ಮಾಡಿ ಹೇಳೋದು. ನೈಟ್ ಡ್ಯೂಟಿ ಹೋಗಿ ಮುಗಿಸ್ಕೊಂಡು ಮಲಗಿದ್ದಾರೆ. ಮಲಿಕೊಂಡು ತಿರ್ಗಿ ನಾವು ಫೋನ್ ಮಾಡಿದಾಗ ಹಿಂಗೆ ಅದನ್ನೇ ಹೇಳಿರು, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಏನು ಆ ಥರ ತಚೂರು ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಬಾ ಅಂತ ಹೇಳಕ್ಕೆ ಅವರೇ ಬರ್ತೀವಿ ಅಂತೇಳಿ ಸೇಫ್ ಆಗಿರಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಯಾರು ಬಂದಿಲ್ಲ, ಇಲ್ಲಿ ಸಂಪರ್ಕ. ಅವರಲ್ಲೇ ಒಂದು 5 ವರ್ಷದಿಂದಲೂ ಅಲ್ಲೇ ಇದ್ದಾರೆ. ಇವಾಗ ಒಂದು 15 ದಿವಸ ಆಯ್ತು ಅವ್ರು ಹೋಗಿ. ಬೆಳಗ್ಗೆನೋ ಫೋನ್ ಮಾಡಿದ್ರು, ಅವರು ಆರಾಮಾಗಿದ್ದಾರೆ, ಅಲ್ಲಿ ಸೇಫಾಗಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಅವರು ಬಂದು ಅಬುದಾಬಿಲಿ ಇರೋದು. ಅವರು ಫೆರಾರಿ ವರ್ಲ್ಡ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಮಗೆ ಅಲ್ಲೇದ ವಿಷಯ ಎಲ್ಲ ಕೇಳ್ತಾ ಇದ್ರೆ ಭಯ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೇ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಏನು ಪ್ರಾಬ್ಲಮ್ ಇಲ್ಲ, ನಾನು ಸೇಫಾಗಿದ್ದೀನಿ, ಆರಾಮಾಗಿರಿ ಅಂತ ಹೇಳಿದ್ದಾರೆ. ಅಲ್ಲೇ ಅವ್ರ ಸರೌಂಡಿಂಗ್ ಏನು ಆ ಥರ ಕಂಡಿಲ್ಲ. ಅದೇ ದುಬೈನಲ್ಲಿ ಏನಾದರೂ ಆ ಥರ ಆಗಿದ್ರೆ ಆಗಿರ್ಬೋದೇನೋ. ಅಲ್ಲಿಗೆ ಒಂದು 2 ಅವರ್ ಜರ್ನಿ ಆಗುತ್ತೆ, ದುಬೈ ಟು ಅಬುದಾಬಿ. ಅಬುದಾಬಿಲಿ ಏನು ಸಮಸ್ಯೆ ಇಲ್ಲ. ಮತ್ತೇನು ಇವಾಗ ಬರೋ ಪ್ರಯತ್ನದಲ್ಲಿ ಏನಿಲ್ಲ, ಸೇಫಾಗಿದ್ದೀನಿ ಅಂತ ಹೇಳಿದ್ದಾರೆ.